ಹಲೋ ಗೈಸ್, ಈ ವಿಡಿಯೋದಲ್ಲಿ ನಾವು ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಬಗ್ಗೆ ಮಾತಾಡೋಣ. ಓನ್ಲಿ ಸಿ ಎಸ್ ಸಿ ಪ್ಲೇಸ್ಮೆಂಟ್ ವೈಸು ಯಾವ ಕಾಲೇಜ್ ಟಾಪ್ ಇದೆ. ಫಸ್ಟ್ ಆಫ್ ಆಲ್ ನೀವು ಓನ್ಲಿ ನನಗೆ ಸಿ ಎಸ್ ಬೇಕು, ಸಿ ಎಸ್ ಬೇಕು, ಇಲ್ಲಾಂತಂದ್ರೆ AML ಬೇಕು, ಆ್ಯಂಡ್ ಇಲ್ಲಾಂತಂದ್ರೆ ನಮಗೆ ಡೇಟಾ ಸೈನ್ಸ್ ಬೇಕು, ಇಲ್ಲಾಂದ್ರೆ CS ವಿತ್ ಡೇಟಾ ಸೈನ್ಸು, CS ವಿತ್ AML, ಸೈಬರ್ ಸೆಕ್ಯೂರಿಟಿ. ಸೊ ಇಂಥ ರೋಲ್ಸ್ ಇಂಥ ಡೊಮೇನ್ ನೀವು ಚೂಸ್ ಮಾಡಬೇಕಂತಂದ್ರೆ ಈ ಟಾಪ್ 20 ಕಾಲೇಜಸ್ ಬೆಸ್ಟ್. ಫಾರ್ ಎಕ್ಸಾಂಪಲ್ ನಾನು ಓನ್ಲಿ KCT ಕೌನ್ಸಿಲಿಂಗ್ ಓನ್ಲಿ ಸಿ ಎಸ್ ಸಿ ಸಿಸ್ಟರ್ ಬ್ರಾಂಚಸ್ ಹಾಕ್ತೀನಿ ಅಂತಂದರೆ ಈ ಟಾಪ್ 20 ಕಾಲೇಜಸ್ ನಿಮಗೆ ಬೆಸ್ಟ್ ಫಿಟ್ ಆಗುತ್ತೆ. ಸೊ ಬಿಫೋರ್ ಕಂಟಿನ್ಯೂ ದಿಸ್ ವಿಡಿಯೋ, ಸೊ ನೀವು ಇನ್ನೂ ಲೈಕ್ ಮಾಡಿದ್ರೆ ಲೈಕ್ ಮಾಡಿಬಿಟ್ಟು ನಮ್ಮ ವಿಡಿಯೋಗೆ ಆ್ಯಂಡ್ ಪಕ್ಕದಲ್ಲಿ ಐ ಬಟನ್ ಇರುತ್ತೆ, ಐಕ್ ಮಾಡಿಬಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಟಾಪ್ 20 ಕಾಲೇಜಸ್ಲಿ ಫಸ್ಟ್ ಕಾಲೇಜ್ ಏನಂತಂದರೆ NRF ರ್ಯಾಂಕಿಂಗ್ ಮೇಲೇನು, ಇಲ್ಲಾಂತ ಆವ್ರೇಜ್ ಎಲ್ಲಿ ಪ್ಯಾಕೇಜು ಹೈಯೆಸ್ಟ್ ಪ್ಯಾಕೇಜ್ ಆಗಿರ್ಬೋದು, ಆಲ್ಸೋ ನೀಟ್ ಕಟ್ ಆಫ್ KCT ಕಟ್ ಆಫ್ ಮೇಲೆ. ಸೊ ನಮಗಿರೋದು ಫಸ್ಟ್ ಕಾಲೇಜು RV ಕಾಲೇಜ್ ಅಂತ ಮತ್ತೆ ಬೇರೆ ಕಾಲೇಜಸ್ ಇದೆ NIT ಇದೆ, AAA ಇದೆ, ಬಟ್ ಓನ್ಲಿ KCT ಕಾಲೇಜಸ್. ಯಾವ ಕಾಲೇಜಸ್ KCT ಅಕ್ಸೆಪ್ಟ್ ಮಾಡುತ್ತೋ ಸೊ ಆ ಕಾಲೇಜ್ ಮಾತ್ರ ಮಾಡ್ತಿದ್ದೀನಿ. ಮತ್ತೆ ಅನ್ಕೋಬೋದು ಇಲ್ಲೊಬ್ರು NIT ಇದೆಲ್ಲ ಇಲ್ಲಿ ಇದೆ ಅಂಡ್ AAA ಇದೆ ಅಲ್ಲೊಬ್ರು ಅಂತಂದರೆ ಅವೆಲ್ಲ KCT ಅಲೋ ಮಾಡಲ್ಲ. ಸೊ ಅವು ಟಾಪ್ ಕಾಲೇಜಸ್, ಇದಕ್ಕಿಂತ ಟಾಪ್ ಕಾಲೇಜಸ್. ಬಟ್ KCT ಅಲೋ ಮಾಡೋದ್ರಲ್ಲಿ ನಂಬರ್ 1 ಕಾಲೇಜ್ ಅಂತ ನಾನು ಹೇಳ್ತೀನಿ, RV ಕಾಲೇಜು. ಸೊ ಇದು ಆವ್ರೇಜ್ ಪ್ಯಾಕೇಜು 17 to 18 ಕ್ಲೈಮ್ ಮಾಡಿರ್ತಾರೆ ಅವ್ರ ವೆಬ್ಸೈಟಲ್ಲಿ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜು 90+ ಆಗಿದೆ. ಆ್ಯಂಡ್ ಆಲ್ಸೋ ಇದಕ್ಕೆ NRF ರ್ಯಾಂಕಿಂಗ್ 99 ಇದೆ. ದಿಸ್ ಇಸ್ ಬೆಸ್ಟ್. ಆ್ಯಂಡ್ ಆಲ್ಸೋ ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಫಸ್ಟ್ ಆಫ್ ಆಲ್ ನೀವೇನಾದರೂ ಸಿಟಿ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಿಮಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ಇದು ಬೆಸ್ಟ್ ಅಂತ ಅನ್ಕೋಬೋದು. ಸೊ ಇದಕ್ಕೆ ಕಟ್ ಆಫ್ ಅದೇ ರೀತಿ ಇರುತ್ತೆ. ಟಾಪ್ ಇರಬೇಕು ನೀವು, ಮಿನಿಮಮ್ 1K ಬಿಲೋ ಇದ್ದರೆ ನಿಮಗೆ ಚಾನ್ಸ್ ಇರುತ್ತೆ. ಸೊ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ವರೆಗೂ ಹೋದ್ರೂ ನಿಮಗೆ ಚಾನ್ಸ್ ಇರುತ್ತೆ ನಿಮಗೆ ಬರೋಕ್ಕೆ, ಈ CSC ಬ್ರಾಂಚ್ ಬರೋಕ್ಕೆ ಇದರಲ್ಲಿ. ಆ್ಯಂಡ್ ಸೆಕೆಂಡ್ ಕಾಲೇಜ್ ಏನಂತಂದರೆ MS ರಾಮಯ್ಯ. ಸೊ ಇದು ಬೆಸ್ಟ್ ಕಾಲೇಜು. ಸೊ ಆವ್ರೇಜ್ ಬಂದುಬಿಟ್ಟು 7 to 8 ಅಂತ ಕ್ಲೈಮ್ ಮಾಡೋರೆ ಅವ್ರ ವೆಬ್ಸೈಟಲ್ಲಿ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 58 LPA ಅಂತ ಕ್ಲೈಮ್ ಮಾಡೋರೆ ಲಾಸ್ಟ್ ಇಯರು. ಆ್ಯಂಡ್ NRF ರ್ಯಾಂಕಿಂಗ್ ಚೆನ್ನಾಗಿದೆ 78. ಆ್ಯಂಡ್ ಇಟ್ ಈಸ್ ಆಲ್ಸೋ ಬೆಂಗಳೂರು ಇದೆ. ಸೊ ಬೇಸ್ಡ್ ಆನ್ ಕಟ್ ಆಫ್ ಆಗಿರ್ಬೋದು, ಪ್ಲೇಸ್ಮೆಂಟ್ ಸೆಲ್ ಆಗಿರ್ಬೋದು. ಸೊ ನೀವು ಓನ್ಲಿ ಹೈಯೆಸ್ಟ್ ಪ್ಯಾಕೇಜನ್ನು ನೋಡಬೇಡಿ. ಸೊ ಹೈಯೆಸ್ಟ್ ಪ್ಯಾಕೇಜ್ ಮೇ ಬಿ ಯಾರೋ ಒಬ್ರಿಗೆ ಬಂದಿರುತ್ತೆ, ಓನ್ಲಿ 1 ಮೆಂಬರ್ಗೆ ಬಂದಿರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಹೋದ್ರೆ ಮತ್ತೆ ನೀವು ಕಾಲೇಜಲ್ಲಿ ಮತ್ತೆ ಅಷ್ಟೇ ಪ್ಯಾಕೇಜ್ ಬರುತ್ತೆ ಅನ್ನೋ ಗೊತ್ತಿರೋ. ಸೊ ಅದಕ್ಕಾಗಿ ಹೈಯೆಸ್ಟ್ ಪ್ಯಾಕೇಜ್ ನೋಡಿ, ಆಲ್ಸೋ ಸಿಟಿನೂ ಎಲ್ಲಿದೆ ನೋಡಿ, ಆ್ಯಂಡ್ ಆಲ್ಸೋ ಆವ್ರೇಜ್ ಪ್ಯಾಕೇಜ್ ಎಲ್ಲ ನೋಡಿ, ಆ್ಯಂಡ್ ಆಲ್ಸೋ NRF ರ್ಯಾಂಕಿಂಗು ನೋಡಿ. ಸೊ ಅದಕ್ಕಾಗಿ ನಾನು ಇದನ್ನು ಸೆಕೆಂಡ್ ಪ್ರೈಸ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಥರ್ಡ್ ಕಾಲೇಜ್ ಏನಂತಂದರೆ ಪ್ರೆಸ್ ಕಾಲೇಜು. ಸೊ ಇದು ರಿಂಗ್ ರೋಡ್ ಕ್ಯಾಂಪಸ್ ಅಂತ. ಸೊ ಇದಕ್ಕೆ ಆವರೇಜ್ ಪ್ಯಾಕೇಜ್ ಅವ್ರು ಕ್ಲೈಮ್ ಮಾಡ್ತಿರೋದು ಲಾಸ್ಟ್ ಇಯರು 12 LP ಇದೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಬಂದು 68 lakhs ಇದೆ. ಆಲ್ಸೋ ಇದು NRF ರ್ಯಾಂಕಿಂಗ್ ಅಷ್ಟು ಮೆನ್ಷನ್ ಮಾಡಿಲ್ಲ ಇದು. ಸೊ ಇದು ಬೆಂಗಳೂರಲ್ಲಿ ಇದೆ. ಸೊ ಇದು ರಿಂಗ್ ರೋಡ್ ಕ್ಯಾಂಪಸ್ 2 ಕ್ಯಾಂಪಸ್ ಇದೆ. ಅದರಲ್ಲಿ ರಿಂಗ್ ರೋಡ್ ಕ್ಯಾಂಪಸ್ಸು ಒಳ್ಳೆಯದು. ಸೊ ಅದರಲ್ಲಿ CSC ಬ್ರಾಂಚ್ ಎಲ್ಲ ರಿಂಗ್ ರೋಡ್ ಕ್ಯಾಂಪಸ್ಸಲ್ಲಿ ಇರೋದು. ಸೊ ದಿಸ್ ಇಸ್ ಥರ್ಡ್ ಪ್ಲೇಸಲ್ಲಿ ಕೊಡ್ತೀನಿ ನಾನು. ಆ್ಯಂಡ್ ಫೋರ್ತ್ ಪ್ಲೇಸ್ ಬಂದು BMS ಕಾಲೇಜು. ಸೊ BMS ಕಾಲೇಜಲ್ಲಿ ಆವ್ರೇಜ್ LP 11 to 12 LP ಇದೆ. ಆ್ಯಂಡ್ ಆಲ್ಸೋ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 50+ LP ಇದೆ. ಆ್ಯಂಡ್ NRF ರ್ಯಾಂಕಿಂಗ್ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಇದರಲ್ಲಿ ಮತ್ತೆ ನಿಮ್ಗೆ ಫಾರ್ ಸಪೋಸ್ ನೀವು KCT ಮುಖಾಂತರ ಓದಿದ್ರೆ ಫೀಸ್ ಸ್ವಲ್ಪ ಕಮ್ಮಿ, ಟಾಪ್ ಬೇರೆ ಕಾಲೇಜ್ ಕಂಪೇರ್ ಮಾಡೋದು ಇದು ಫೀಸು ಕಮ್ಮಿ. ಸೊ ಲಾಸ್ಟ್ ಇಯರ್ ನಮ್ಮ ಜೂನಿಯರ್ ಹೋಗಿದ್ದ, ಇದಕ್ಕೆ ಫೀಸ್ ಎಕ್ಸ್ಟ್ರಾ ಫೀಸ್ ಈ ಕಾಲೇಜಿಗೆ ತೊಗೊಳೋದು ಓನ್ಲಿ 8,000, ವಿಚ್ ಇಸ್ ಬೆಟರ್. ಬೇರೆ ಕಾಲೇಜಸ್ಸಲ್ಲಿ 20,000-30,000 ಎಕ್ಸ್ಟ್ರಾ ತೊಗೊತಾರೆ. ಆ್ಯಂಡ್ ಕೆಲವೊಂದು ಕಾಲೇಜಲ್ಲಿ 50,000 60,000 ಇಸ್ಕೊತಾರೆ. ಬಟ್ ಈ ಕಾಲೇಜಿಗೆ ಓನ್ಲಿ 8,000 ಅಂತ ಲಾಸ್ಟ್ ಇಯರ್ ಓನ್ಲಿ 8,000 ಇಸ್ಕೊಂಡವ್ರೆ. ಸೊ ವಿಚ್ ಈಸ್ ವೆರಿ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಟಾಪ್ 5ಅಲ್ಲಿ. ಸೊ ನಂಬರ್ 5 ಏನಂತಂದರೆ UVC. ಸೊ ಇದು ಗೌರ್ಮೆಂಟ್ ಕಾಲೇಜು. ಸೊ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಓಲ್ಡ್ ಕಾಲೇಜು. ಆ್ಯಂಡ್ ಆಲ್ಸೋ ಪ್ಲೇಸ್ಮೆಂಟು ಚೆನ್ನಾಗಿದೆ. ಸೊ ಮೇ ಬಿ ರೀಸೆಂಟಲ್ಲಿ ಡಲ್ ಇರ್ಬೋದು. ಆ್ಯಂಡ್ ಆಲ್ಸೋ ಕ್ಯಾಂಪಸ್ ಅಷ್ಟೊಂದು ನಿಮಗೆ ಲಕ್ಸುರಿಯಾಗಿ ಇರೋಕ್ಕಾಗಲ್ಲ, ಯಾಕಂದರೆ ಗೌರ್ಮೆಂಟ್ ಕಾಲೇಜಸ್ಸು. ಆ್ಯಂಡ್ ಆಲ್ಸೋ ಫೀಸ್ ತುಂಬ ಕಡಿಮೆ ಇರುತ್ತೆ. ಸೊ ಪ್ರೈವೇಟ್ ಕಾಲೇಜಸ್ ನೀವೇನು ಪರ್ ಮಂತು ಪರ್ ಇಯರ್ ನೀವು 3 lakhs 4 lakhs ಏನು ಕಟ್ತೀರಾ, 3-4 lakhs ಅಂತ ನೀವು KCT ಫೀಸ್ ಆಗಿರ್ಬೋದು, ಮತ್ತು ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ಆಗಿರ್ಬೋದು, ಮತ್ತು ನೀವು ಕ್ಯಾಂಟೀನ್ ಮತ್ತು ಮೆಸ್ಸಿ ಫೀಸು, ಹಾಸ್ಟೆಲ್ ಫೀಸು, ಇವೆಲ್ಲ ಏನು ಎಕ್ಸ್ಪೆನ್ಸಸ್ ಇರುತ್ತೋ ಸೊ ಅಂಥವೆಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಅನಾಲ್ಸಿದ್ರೆ ನಿಮ್ಗೆ ಲಕ್ಸುರಿ ಫೀಲಿಂಗು, ಕ್ಲಾಸ್ ರೂಮ್ ಫೆಸಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನನ್ನ ಫ್ರೆಂಡ್ ಒಬ್ಬನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡ್ತಾವನೆ ಈ ಕಾಲೇಜಲ್ಲಿ. ಸೊ ಅವನು ಹೇಳಿದ್ದ ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು. ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಷ್ಟೊಂದು ಲಕ್ಸುರಿ ಫೀಲಿಂಗ್ ಬರ್ತಾ ಇಲ್ಲ. ಸೊ ಆ್ಯಸ್ ಕಂಪೇರ್ ಟು ಅದರ್ ಪ್ರೈವೇಟ್ ಕಾಲೇಜಸ್ಸು. ಸೊ ಅದಕ್ಕಾಗಿ ಇದನ್ನು ಮೈಂಡ್ ಹೇಳ್ಕೊಡಿ. ಬಟ್ ಫೀಸೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸಿ ನೀವು ಕಡಿಮೆ ಫೀಸಲ್ಲಿ ಟಾಪ್ ಕಾಲೇಜಸ್ ಕಡಿಮೆ ಫೀಸಲ್ಲಿ ನೀವು ಮಾಡಬೇಕಂದ್ರೆ ದಿಸ್ ಆಲ್ಸೋ ಒಂದು ಬೆಸ್ಟ್ ಕಾಲೇಜ್ ಅಂತ ನಾನು ಹೇಳ್ತಿದ್ದೀನಿ. ಸೊ ಇದು ಟಾಪ್ 5 ಅಂತ. ಈ ಟಾಪ್ 5 ಕಾಲೇಜಸ್ ನೀವು ಯಾವುದೇ CSC ಬ್ರ್ಯಾಂಚು ಇಲ್ಲ CSC ಸಿಸ್ಟರ್ ಬ್ರಾಂಚ್ ಬಂದರೂ ಬ್ಲೈಂಡಾಗಿ ಹೋಗಿ, ಸೊ ಪರವಾಗಿಲ್ಲ. ಓಕೆ. ಆ್ಯಂಡ್ ಆಲ್ಸೋ 6th ಕಾಲೇಜ್ ಯಾವುದಂತಂದರೆ DSC ಅಂತಂದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಸೊ ಇದು ಓವರಾಲ್ 3 ಕ್ಯಾಂಪಸ್ ಇದೆ. ಸೊ ಯೂನಿವರ್ಸಿಟಿ ಒಂದು ಮತ್ತು ಬೇರೆ ಏನೋ ಕ್ಯಾಂಪಸ್ ಇದೆ. ಬಟ್ ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈನ್ ಬ್ರಾಂಚ್ ಇದು. ಸೊ ಇದರಲ್ಲಿ ನಿಮಗೆ ಅವ್ರಿಗೂ 7 to 8 LP ಆವ್ರೇಜ್ ಅಂತ ಪ್ಲೇಸ್ಮೆಂಟ್ ಆಗ್ತಿದೆ ಅಂತ ಹೇಳ್ತವ್ರೆ ವೆಬ್ಸೈಟಲ್ಲಿ. ಆ್ಯಂಡ್ ಆಲ್ಸೋ ಇವ್ರಿಗೆ ಹೈಯೆಸ್ಟ್ ಪ್ಯಾಕೇಜ್ ಬಂದು 50+ LP ಆಗಿದೆ. ಆ್ಯಂಡ್ ಆಲ್ಸೋ ಇದು ಬೆಂಗಳೂರಲ್ಲೇ ಲೊಕೇಟ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಗೆ ಇನ್ನೊಂದು ಇದೆ ಯೂನಿವರ್ಸಿಟಿ ಅಂತ, ಅದು
ಕನಕಪುರ ಸೈಡ್ ಇದೆ. ಸೊ ಅದು ಟಾಪ್ 10-20 ಬರಲ್ಲ ಅದು. ಸೊ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾರೆ ದಯಾನಂದ್ ಎಲ್ಲ ಒಂದೇ ಅಂತ. ಬಟ್ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಇದು ಮೈನ್ ಬ್ರಾಂಚು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಯೂನಿವರ್ಸಿಟಿ ಇರೋದು ಕನಕಪುರ ಸೈಡು. ಸೊ ಅದನ್ನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತಿಲ್ಲ. ಸೊ ಅದು ಟಾಪ್ 20 ಬರಲ್ಲ. ನೀವು ಬೇಕಾದರೆ ಕಟ್ ಆಫ್ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಕಾಲೇಜ್ ಬೆಸ್ಟ್ ಇದೆ, ಯಾವ್ದು ಕಾಲೇಜ್ ವರ್ಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಫೀಸ್ ಸ್ವಲ್ಪ ಜಾಸ್ತಿ ಇಸ್ಕೊತಾರೆ, ಅದು ನೆನಪಿಟ್ಕೊಳ್ಳಿ. ಸೊ ನಮ್ಮ ಫ್ರೆಂಡ್ಸ್ ಹೋಗೋರು ಈ ಕಾಲೇಜ್ಗೆ ಲಾಸ್ಟ್ ಪ್ರೀವಿಯಸ್ ಇಯರು. ಸೊ ಇದಕ್ಕೆ ಎಕ್ಸ್ಟ್ರಾ ಫೀಸ್ ನಿಮಗೆ ಜಾಸ್ತಿ ಇಸ್ಕೊತಾರೆ ಕಂಪೇರ್ ಟು ಅದರ್ ಕಾಲೇಜಸ್ಸು. ಲೈಕ್ ಮೋರ್ ದೆನ್ 40,000-50,000 ಇಸ್ಕೊತಾರೆ ಎಕ್ಸ್ಟ್ರಾ ಫೀಸು, ನೆನಪಿಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಮಗೆ 7th ಪ್ಲೇಸ್ ಬಂದುಬಿಟ್ರೆ ನಾನು 7th ಪ್ಲೇಸ್ BIT ಕೊಡ್ತೀನಿ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ಇದರ ಪ್ಲೇಸ್ಮೆಂಟ್ ನಿಮಗೆ 8-10 LP ಆವ್ರೇಜ್ ಆಗಿ ಆಗ್ತಿದೆ. ಆ್ಯಂಡ್ ಆಲ್ಸೋ ಹೈಯೆಸ್ಟ್ ಪ್ಯಾಕೇಜ್ ಬಂದು 50+ LP ಆಗ್ತಿದೆ. ಆ್ಯಂಡ್ ಇದಕ್ಕೆ ಮೈಕ್ರೋಸಾಫ್ಟ್, ಗೂಗಲ್ ಇಂಥ ದೊಡ್ಡ ಕಂಪ್ನೀಸ್ ಎಲ್ಲ ವಿಸಿಟ್ ಆಗ್ತಾ ಇರುತ್ತೆ ಹೈರಿಂಗ್ ಮಾಡ್ಕೊಳಕ್ಕೆ. ಆ್ಯಂಡ್ ದಿಸ್ ಇಸ್ ಬೆಸ್ಟ್. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಫೀಸ್ ಅನ್ನೋ ಅಷ್ಟೊಂದು ಈ ಕಾಲೇಜಲ್ಲಿ ಇಸ್ಕೊಳಲ್ಲ, ಬಟ್ ಕಡಿಮೆ ಫೀಸ್ಗೆ ಆಗುತ್ತೆ. ಕಡಿಮೆ ಫೀಸ್ ಅಂತಂದರೆ ನಾರ್ಮಲ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಷ್ಟಾಗುತ್ತೋ ಅಷ್ಟರಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಆಲ್ಸೋ ದೊಡ್ಡ ಕಂಪ್ನೀಸು, ಪ್ರಾಡಕ್ಟ್ ಬೆಸ್ಟ್ ಕಂಪ್ನೀಸ್ ಎಲ್ಲ ಇದು ವಿಸಿಟ್ ಆಗ್ತಾ ಇರುತ್ತೆ ಹೈರಿಂಗ್ ಮಾಡ್ಕೊಳಕ್ಕೆ. ಆ್ಯಂಡ್ CSEಗೆ ದ ಬೆಸ್ಟ್ ಕಾಲೇಜ್ ಅಂತ ನನ್ನ ಫೀಲಿಂಗು, ಅದಕ್ಕಾಗಿ ಇದನ್ನು 7th ಪ್ಲೇಸ್ ಇಟ್ಟಿದ್ದೀನಿ. ಆ್ಯಂಡ್ 8th ಕಾಲೇಜ್ ಬಂದುಬಿಟ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT. ಸೊ ಇದು CSEಗೆ ಪ್ಲೇಸ್ಮೆಂಟ್ ಚೆನ್ನಾಗುತ್ತೆ. CSEಗೆ ಆಗಿರ್ಬೋದು, CSE ಸಿಸ್ಟರ್ ಬ್ರಾಂಚ್ ಆಗಿರ್ಬೋದು, ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ. ಆವರೇಜ್ ಬಂದುಬಿಟ್ಟರೆ 9-10 LP ಮೆನ್ಷನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಕ್ಯಾಂಪಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 32 LP ಹಂಗೆ ಇದೆ ಲಾಸ್ಟ್ ಇಯರ್ ಬೇಸ್ಡು. ಆ್ಯಂಡ್ ಆಲ್ಸೋ ಲಾಸ್ಟ್ ಇಯರ್ ನಿಮಗೆ ಈ ಕಾಲೇಜಲ್ಲಿ ಲೈಕ್ 1000+ ಆಫರ್ಸ್ ಬಂದಿದೆ ಈ ಕಾಲೇಜಲ್ಲಿ. ಆ್ಯಂಡ್ ಆಲ್ಸೋ ನೀವೇನಾದರೂ ಲೈಕ್ ತುಮಕೂರು ಸೈಡ್ ಏನೋ ಇದ್ದೀರಾ ಅಂತಂದರೆ ನೀವೇನು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೇ ಸ್ಟಡಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಅದೇ ಕಾಲೇಜಲ್ಲಿ ನೀವು ತುಮಕೂರು ಸೈಡ್ ಇದೆ, ಸೊ ನಿಮ್ಗೆ ಏನೋ ರ್ಯಾಂಕು ಆ ಕಾಲೇಜ್ ಕಟ್ ಆಫ್ಗೆ ಏನೋ ರಿಲೇಟೆಡ್ ಆಗಿದ್ದರೆ ಅದೇ ಕಾಲೇಜ್ಗೆ ಸೇರಿ. ಅದು ಒಳ್ಳೆ ಪ್ರಾಡಕ್ಟ್ ಬೆಸ್ಟ್ ಕಂಪ್ನೀಸ್ ಎಲ್ಲ ಬರುತ್ತೆ ಹೈರ್ ಮಾಡ್ಕೊಳಕ್ಕೆ. ಆ್ಯಂಡ್ ಆಲ್ಸೋ ನೀವು ಏನಾದರೂ ಈ ಕಾಲೇಜಿಗೆ ಹೋಗ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಎಷ್ಟಿರುತ್ತೆ ಗೊತ್ತಾ? ಫಸ್ಟ್ ಇಯರಲ್ಲೇ ನೀವು ಅಪ್ರಾಕ್ಸಿಮೇಟ್ಲಿ ನೀವು ಒಂದು 15-17 LP ನೀವು ಲೈಕ್ 15-17 lakhs ಕಟ್ಟಬೇಕು ಫಸ್ಟ್ ಇಯರಲ್ಲಿ. ಯಾಕಂದರೆ ತುಮಕೂರು ಸೈಡಿಂದಲೇ ನನಗೆ ನಾನು ಈಗ ಏನು ಸ್ಟಡಿ ಮಾಡ್ತಾನೆ ಕಾಲೇಜಲ್ಲಿ, ಆ ಕಾಲೇಜಿಗೆ ಹೋಗಿ ಬಂದವನೇ. ಸೊ ಅವನಿಗೆ ಹೇಳಿದೆ CIT ಯಾಕೆ ತೊಗೊಂಡಿಲ್ಲ ಬ್ರದರ್ ಅಂತಂದರೆ ಅವ್ನಿಗೆ CITಲಿ ಜಾಸ್ತಿ ಕಾಸ್ಟ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ. ಫಸ್ಟ್ ಇಯರಲ್ಲಿ ಅವ್ರು ನನಗೆ 15 lakhs ಕೇಳಿದ್ರು ಫಸ್ಟ್ ಇಯರಲ್ಲಿ. ಸೊ ಅದಕ್ಕಾಗಿ ಈ ಕಾಲೇಜಿಗೆ ಬಂದಿರಂತ ಹೇಳ್ದವನು. ಸೊ ಅದಕ್ಕಾಗಿ ಮ್ಯಾನೇಜ್ಮೆಂಟ್ ಕೊಟ್ಟು ಜಾಸ್ತಿ ಕಾಸ್ಟ್ಲಿ ಇರುತ್ತೆ ಅದರಲ್ಲಿ. ನೀವು ಅದಕ್ಕಾಗಿ KCD ಮುಖಾಂತರ ಹೋಗಿ ಆ ಕಾಲೇಜ್ಗೆ ಬೆಸ್ಟ್ ಕಾಲೇಜ್ ಅದು. ನೀವೇನಾದ್ರು ತುಮಕೂರು ಸೈಡ್ ಇದ್ದರೆ ಬೆಸ್ಟ್ ಕಾಲೇಜ್, ಆ ಕಾಲೇಜ್ಗೆ ಹೋಗ್ಬೋದು. ಅಂದರೆ 9th ಪ್ಲೇಸ್ ಯಾವುದಕ್ಕೆ ಕೊಡ್ತಿದ್ದೀನಿ ಅಂತ NIE ಮೈಸೂರು. ಸೊ NIE ಮೈಸೂರು ದ ಬೆಸ್ಟ್ ಕಾಲೇಜು. ಸೊ ನೀವು CSE ಬ್ರಾಂಚ್ ತಗೊಳ್ಳಿಲ್ಲ ಅಂತಂದರೆ CSE ಸಿಸ್ಟರ್ ಬ್ರಾಂಚಸ್ಸು, EEC, ಸೊ ಎಲ್ಲ ಬ್ರಾಂಚಸ್ಗೂ ಈಕ್ವಲ್ ಆಗಿ ಪ್ಲೇಸ್ಮೆಂಟ್ ಆಗುತ್ತೆ. ಎಲ್ಲ ಬ್ರಾಂಚ್ಗೂ ಲೈಕ್ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿ. ಆ್ಯಂಡ್ NIF ರ್ಯಾಂಕಿಂಗ್ 200-250 ರ್ಯಾಂಕ್ ಒಳಗಡೆ ಇದೆ. ಆಲ್ಸೋ ಲಾಸ್ಟ್ ಇಯರ್ ಅವರೇಜ್ ಪ್ಯಾಕೇಜ್ ಕ್ಲೈಮ್ ಮಾಡ್ತಿರೋದು 10 LP ವರೆಗಿದೆ. ಆ್ಯಂಡ್ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 70 LP ಆಗಿದೆ. ಸೊ ಇದು ಬೆಸ್ಟ್ ಕಾಲೇಜ್. ಫಸ್ಟ್ ಆಫ್ ಆಲ್ ನೀವು ಇವೆಂದು ನಿಮಗೆ EC ಬೇಕಂತೂ ಇದು ಬೆಸ್ಟ್ ಕಾಲೇಜ್. ಸೊ ಇದ್ರ ಈಕ್ವಲ್ ಆಗಿರುತ್ತೆ. ಬೇರೆ ಕಾಲೇಜಸ್ ಓನ್ಲಿ CSE ಮಾತ್ರ ಪ್ಲೇಸ್ಮೆಂಟ್ ಆಗ್ತಿರುತ್ತೆ. ಆ್ಯಂಡ್ ಕೆಲವೊಂದು ಕಾಲೇಜಸ್ ಓನ್ಲಿ ECಗೆ ಮಾತ್ರ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗ್ತಿರುತ್ತೆ. ಬಟ್ ಈ ಕಾಲೇಜಸಲ್ಲಿ CSEಗೂ ಆಗ್ತಿರುತ್ತೆ, EECಗೂ ಆಗ್ತಿರುತ್ತೆ, ECಗೆ ಆಗ್ತಿರುತ್ತೆ. ಸೊ ಈ ಕಾಲೇಜಲ್ಲಿ ನೀವು ಲೈಕ್ ಮ್ಯಾಂಡೇಟ್ರಿಯಾಗಿ ನೀವೇನೋ ಇಂಜಿನಿಯರಿಂಗ್ ಬರ್ತಿದೆ ಅಂತಾರೆ ಈ ಕಾಲೇಜ್ ಪಕ್ಕ ಆಗಿರಬೇಕು ನೀವು ಆಪ್ಷನ್ ಇಂಟರ್ವ್ಯೂ. ಯಾಕಂದರೆ ನಾನು ಹಾಕಿದ್ದೆ ಬಟ್ ನನಗೆ ಸಿಕ್ಕಿಲ್ಲ. ಬಟ್ ನೀವು ಹಾಕಿ ಇದು ಬೆಸ್ಟ್ ಕಾಲೇಜ್. ಮೈಸೂರು ನೀವು ಸಪೋಸ್ ನಿಮಗೆ ಬೆಂಗಳೂರಲ್ಲಿ ಬೇಡ, ನಮಗೆ ಬೆಂಗಳೂರು ಔಟ್ ಸೈಡಿಗೆ ಬೇಕು ಅಂತಂದರೆ ದಿಸ್ ಬೆಸ್ಟ್ ಕಾಲೇಜ್ NIE ಮೈಸೂರು ಹಾಕಿ ನೀವು. ಆ್ಯಂಡ್ 10th ಪ್ಲೇಸ್ ಯಾವ್ದು ಕೊಡ್ತಿದ್ದೀನಿ ಅಂತಂದರೆ JSS ಅಕಾಡೆಮಿ ಅಂತ. ಸೊ ಇದು ಸೇಮ್ ಮೈಸೂರಲ್ಲಿದೆ. ಆ್ಯಂಡ್ ಆಲ್ಸೋ ಇದಕ್ಕೆ NAC A+ ಅಂತ ಕ್ಲೈಮ್ ಮಾಡಿದೆ. ಆ್ಯಂಡ್ ಆಲ್ಸೋ ಇದಕ್ಕೆ ಆವರೇಜ್ ಪ್ಯಾಕೇಜು 6-8 LP ಇದೆ. ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ 30 LP ಬಂದಿದೆ. ಸೊ ಇದು ಮೈಸೂರಲ್ಲಿದೆ. ಸೊ ಯಾರು ಮೈಸೂರಲ್ಲಿ ಇದ್ದೀರೋ ನೀವು NIE ಮೈಸೂರು ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ JSS ಅಕಾಡೆಮಿಯನ್ನು ಟ್ರೈ ಮಾಡಿ. ಸೊ ಫಸ್ಟ್ ಪ್ರಿಫರೆನ್ಸು NIE ಮೈಸೂರು, ಅಲ್ಲ ಸೆಕೆಂಡ್ ಪ್ರಿಫರೆನ್ಸ್ JSS ಅಕಾಡೆಮಿಯನ್ನು ನೀವು ಫೋಕಸ್ ಮಾಡಿ. ಆ್ಯಂಡ್ ಆಲ್ಸೋ ಇದು ದ ಟಾಪ್ 10. ಆ್ಯಂಡ್ ಈಗ 11 20ವರೆಗೂ ಬರೋಣ. ಸೊ ದ 11 ಯಾವ್ದು ಕೊಡ್ತಿದ್ದೆ ಅಂತ ನಾನು NIMT ಕೊಡ್ತಾ ಇದ್ದೀನಿ, ಲೈಕ್ ನಿಟ್ಟೆ ಮೀನಾಕ್ಷಿ ಅಂತ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಕನ್ಫ್ಯೂಸ್ ಆಗಬೇಡಿ, ಇದು 2 ಬ್ರಾಂಚಸ್ ಇದೆ. ಒಂದು ಬಂದು ಮೈನ್ ಬ್ರಾಂಚು ಲೈಕ್ ಮಂಗಳೂರಲ್ಲಿದೆ. ಆ್ಯಂಡ್ ಸೆಕೆಂಡ್ ಬ್ರಾಂಚ್ ಬಂದುಬಿಟ್ಟು ಲೈಕ್ ಯಲಹಂಕ ಬೆಂಗಳೂರಲ್ಲಿದೆ. ಸೊ ಬೆಂಗಳೂರು ಅಂತಂದರೆ ಸೆಂಟರ್ ಬೆಂಗಳೂರಲ್ಲ, ಸೊ ಬೆಂಗಳೂರು ಬಿಟ್ಟು ಸ್ವಲ್ಪ ಆಚೆ ಹೋಗಬೇಕು. ಸೊ ಯಲಹಂಕ ಸೈಡ್ ಬರುತ್ತೆ. ಸೊ ನೀವು ಯಾರು ಲೈಕ್ ಬೆಂಗಳೂರು ಸೈಡ್ ರೀಜನಲ್ಲಿ ಇರ್ತೀರೋ ಸೊ ಅವ್ರಿಗೆ ಗೊತ್ತಾಗಿರುತ್ತೆ ಸೊ ಯಲಹಂಕ ಎಲ್ಲಿದೆ ಅಂತ. ಬೇರೆಯವ್ರಿಗೆ ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ, ಸಿಟಿಯಲ್ಲಿ ಲೊಕೇಟ್ ಆಗಿದೆ ಅಂತ ಅನ್ಕೊತಾರೆ, ಬಟ್ ಇದು ಅಲ್ಲ. ಸೊ ಸಿಟಿಗಿಂತ ಸ್ವಲ್ಪ ಒಂದು 25-30 ಕಿಲೋಮೀಟರ್ಸ್ ಅವೇ ಇರುತ್ತೆ ಇದು. ಸೊ ಬಟ್ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗ್ತಿರುತ್ತೆ. ಲಾಸ್ಟ್ ಇಯರ್ ಲೈಕ್ ಆವ್ರೇಜ್ ಆಗಿದ್ರಲ್ಲಿ 10 LP ಕ್ಲೈಮ್ ಮಾಡ್ತವ್ರೆ. ಆ್ಯಂಡ್ ಸೊ ಲಾಸ್ಟ್ ಇಯರ್ ಇದಕ್ಕೆ 94 LP ಬಂದಿದೆ, ಹೈಯೆಸ್ಟ್ ಬಂದಿದ್ದಕ್ಕೆ. ಆ್ಯಂಡ್ CSEಗೆ ಲೈಕ್ 98% ಪ್ಲೇಸ್ಮೆಂಟ್ ಆಗ್ತಿದೆ ಅಂತ ಕ್ಲೈಮ್ ಮಾಡ್ತಾವ್ರೆ ವೆಬ್ಸೈಟಲ್ಲಿ. ನೀವು ಬೇಕಾದರೆ ಸೀನಿಯರ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ಸೋ ಹೆಂಗಿದೆ ಕಾಲೇಜ್ ಅಂತ. ಬಟ್ ಇದು ಕನ್ಫ್ಯೂಸ್ ಆಗಿಬಿಟ್ಟು 2 ಬ್ರಾಂಚಸ್ ಇದೆ. ಒಂದು ಮಂಗಳೂರು ಟಾಪ್ 20 ಬರಲ್ಲ ಮೈನ್ ಬ್ರಾಂಚು, ಬಟ್ ಇದು ಸಬ್ ಬ್ರಾಂಚು ಬೆಂಗಳೂರಲ್ಲಿದೆ. ಬೆಂಗಳೂರು ಅಂತಂದರೆ ಲೈಕ್ ಸ್ವಲ್ಪ ದೂರ 25 ಕಿಲೋಮೀಟರ್ ಅವೇ ಫ್ರಮ್ ಬೆಂಗಳೂರು ಸಿಟಿ. ಬಟ್ ಇದು ಬೆಸ್ಟ್ ಕಾಲೇಜ್. ಲೈಕ್ ಪ್ಲೇಸ್ಮೆಂಟ್ಗೆ CSE ಪ್ಲೇಸ್ಮೆಂಟು ಚೆನ್ನಾಗಾಗುತ್ತೆ. 95%, 98% ಪ್ಲೇಸ್ಮೆಂಟ್ ಆಗ್ತಿದೆ ಈ ಕಾಲೇಜಸ್ಸಲ್ಲಿ. ಅಂದರೆ ನೆಕ್ಸ್ಟ್ 12th ಕಾಲೇಜ್ ಯಾವುದಂದರೆ BMS CIT. ಮತ್ತು ನೀವು ಕನ್ಫ್ಯೂಸ್ ಆಗಬೇಡಿ, BMSC ಬೇರೆ, BMS CIT ಬೇರೆ. ಅದು
BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಎರಡು ಬೇರೆ ಬೇರೆ. ಸೊ ಇದಕ್ಕೆ 12th ಪ್ಲೇಸ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ ಇದು, ಸೊ ಇದಕ್ಕೆ ಲಾಸ್ಟ್ ಇಯರು 900+ ಆಫರ್ಸ್ ಬಂದಿದೆ. ಆ್ಯಂಡ್ ಆಲ್ಸೋ ಆವ್ರೇಜ್ ಪ್ಯಾಕೇಜ್ ಬಂದುಬಿಟ್ಟು ಲೈಕ್ 78 LPA ಕ್ಲೈಮ್ ಮಾಡ್ತವ್ರೆ. ಆ್ಯಂಡ್ ಹೈಯೆಸ್ಟು 40+ LPA ಅಂತ ಕ್ಲೈಮ್ ಮಾಡ್ತವ್ರೆ. ಆ್ಯಂಡ್ ಇದು ಲೊಕೇಶನ್ ಇರೋದು ಬೆಂಗಳೂರಲ್ಲೇ. ಆ್ಯಂಡ್ 13 ಕಾಲೇಜ್ ಯಾವ್ದು ಕೊಡ್ತಿದ್ದೀನಿ ಅಂದರೆ NSC, ನ್ಯೂ ಹಾರಿಝನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ನನ್ನ ಕಾಲೇಜು, ನಾನು ಈಗ ಸ್ಟಡಿ ಮಾಡ್ತಿರೋದು. ಸೊ ಇದು ಲೈಕ್ ಲಾಸ್ಟ್ ಇಯರು ನಮ್ಮ ಕಾಲೇಜಲ್ಲಿ ಲೈಕ್ 1600 ಆಫರ್ಸ್ ಕ್ಲೈಮ್ ಆಗಿದೆ. ಆ್ಯಂಡ್ ಇದರಲ್ಲಿ ಆವರೇಜ್ ಪ್ಯಾಕೇಜು 6 to 7 LPA ಇದೆ. ಆ್ಯಂಡ್ ಆಲ್ಸೋ ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ 42 LPA ಆಗಿದೆ. ಆ್ಯಂಡ್ ಆಲ್ಸೋ CSCಗೆ ಇದು ಬೆಸ್ಟ್ ಕಾಲೇಜ್ ಅಂತ ನಾನು ಪ್ರಿಫರ್ ಮಾಡ್ತೀನಿ, ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಆಲ್ಸೋ ಇದು ಸ್ವಲ್ಪ ಫೀಸು ಜಾಸ್ತಿ ಇರುತ್ತೆ. ಸೊ ಯಾರು ಬೆಂಗಳೂರಿಗೆ ಬರ್ತಾಯಿದ್ರು, ಸೊ ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಆಲ್ಸೋ ಇದು ಲೈಕ್ ಇದು ಈ ಕಾಲೇಜು ಸರೌಂಡಿಂಗ್ಸು ದೊಡ್ಡ ದೊಡ್ಡ IT ಕಂಪ್ನೀಸು, ಗೂಗಲು, ಮೈಕ್ರೋಸಾಫ್ಟು, ಡೆಲೈಟು, ಸೊ ಇಂಥ ದೊಡ್ಡ ದೊಡ್ಡ ಕಂಪ್ನೀಸು ಅಲ್ಲ ಸ್ಟಾರ್ಟಪ್ಸು, ಸೊ ಎಲ್ಲ ಕಂಪ್ನಿ ಬೇಕಂದ್ರೆ ಮ್ಯಾಪ್ಸಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ನೋಡಿ. ಸೊ ಈ ಕಾಲೇಜ್ ಸರೌಂಡಿಂಗ್ NSC ಕಾಲೇಜ್ ಸರೌಂಡಿಂಗ್ಸ್ ಎಲ್ಲ ಕಂಪ್ನೀಸ್ ಎಲ್ಲ IT ಕಂಪ್ನೀಸ್ ಎಲ್ಲ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಿಮಗೆ, ಕಾಸ್ಟ್ಲಿ. ಆ್ಯಂಡ್ ಹಾಗೆ ನಿಮಗೆ ಎಕ್ಸ್ಟ್ರಾ ಫೀಸ್ ಇದರಲ್ಲಿ ಜಾಸ್ತಿ ಇಸ್ಕೊತಾರೆ. ಆ್ಯಂಡ್ 14th ಕಾಲೇಜ್ ಯಾವುದು ಅಂತಂದರೆ CMR IT. ಆ್ಯಂಡ್ ಮತ್ತೆ ಕನ್ಫ್ಯೂಸ್ ಆಗ್ತಾರೆ. ಸೊ CMR IT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೇ ಬೇರೆ, CMR ಯೂನಿವರ್ಸಿಟಿ ಬೇರೆ. ಸೊ ಎರಡು ಸೇಮ್ ಇರ್ಬೋದು, ಬಟ್ ಅದು ಮೈನ್ ಬ್ರಾಂಚು CMR ಯೂನಿವರ್ಸಿಟಿ ಮೈನ್ ಬ್ರಾಂಚ್ ಆಗಿರುತ್ತೆ. ಬಟ್ ಇದು ಸಬ್ ಬ್ರಾಂಚ್ ಅನಿಸುತ್ತೆ ನನಗೆ, ಬಟ್ ಮೇ ಬಿ ರಿವರ್ಸ್ ಅನಿಸುತ್ತೆ. ಬಟ್ ಇದು CMR IT ಟಾಪ್ 20 ಬರುತ್ತೆ, CMR ಯೂನಿವರ್ಸಿಟಿ ಟಾಪ್ 20 ಬರೋಲ್ಲ. ಸೊ ಮೈಂಡಲ್ಲಿ ಕೊಡಿ, ಎಲ್ಲರೂ CMR ಅಂದ್ಬಿಟ್ರೆ ಎರಡು ಒಂದೇ ಕಾಲೇಜಸ್ ಅಂತ ನೀವು ಅನ್ಕೊಂತೀರ. ಬಟ್ ನೀವು ಬೇಕಾದ್ರೆ ಕಟ್ ಆಫ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಟಾಪ್ ಕಾಲೇಜ್, ಯಾವುದು ಲಿಸ್ಟ್ ಕಾಲೇಜ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ CMR ITಯಲ್ಲಿ ನಿಮಗೆ ಆವರೇಜ್ ಪ್ಯಾಕೇಜ್ ಬಂದುಬಿಟ್ಟು 6 to 7 LPA ಇರುತ್ತೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಲಾಸ್ಟ್ ಇಯರ್ 40 LPA ಬಂದಿದೆ. ಆ್ಯಂಡ್ 15th ಕಾಲೇಜ್ ಯಾವ್ದು ಅಂತಂದರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಕ್ಯಾಂಪಸ್ ತುಂಬ ದೊಡ್ಡದು. ನೀವು ಬೇಕಾದರೆ ನಿಮ್ಗೆ ಏನಾದರೂ ಲೈಕ್ ಕ್ರಿಕೆಟ್ ಫ್ಯಾನ್ಸ್ ಯಾರು ಇದ್ರೋ, ಸೊ ನಿಮಗೆ ಗ್ರೌಂಡ್ ನೋಡಿಬಿಟ್ರೆ ನಿಮಗೆ ಫಿದಾಗಿಬಿಡ್ತಾರೆ ಈ ಕಾಲೇಜಲ್ಲಿ. ಸೊ ಗ್ರೌಂಡು ನಾರ್ಮಲ್ ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಂಗಿರುತ್ತೆ ಹಂಗಿರುತ್ತೆ. ಅಂತಂದರೆ ನಾರ್ಮಲ್ ಸ್ಟೇಡಿಯಂ ಈ ರೀತಿ ಇರುತ್ತೋ ಆ ರೀತಿ ಬರುತ್ತೆ. ದೊಡ್ಡ ಕ್ಯಾಂಪಸ್ ಇರುತ್ತೆ, ದೊಡ್ಡ ಫೀಲ್ಡ್ ಇರುತ್ತೆ. ಸೊ ಸ್ಪೋರ್ಟ್ಸ್ಗೆಲ್ಲ ಎಂಕರೇಜ್ ಮಾಡ್ತಾರೆ ಈ ಕಾಲೇಜಸ್ಸಲ್ಲಿ. ಆ್ಯಂಡ್ ಈ ಕಾಲೇಜಲ್ಲಿ ಕ್ಲೈಮ್ ಮಾಡ್ತಿರೋದು ಆವರೇಜ್ LPA ಬಂದುಬಿಟ್ಟು 5 to 7 LPA CSCಗೆ. ಆ್ಯಂಡ್ ಆಲ್ಸೋ ಲಾಸ್ಟ್ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 30 LPA ಅಂತ ಕ್ಲೈಮ್ ಮಾಡಿದ್ದಾರೆ. ಆ್ಯಂಡ್ ಫಾರ್ ಸಪೋಸ್ ನಿಮ್ಗೆ ಗ್ರೌಂಡ್ ಕ್ಯಾಂಪಸ್ ಚೆನ್ನಾಗಿರಬೇಕು, ಆ್ಯಂಡ್ ಆಲ್ಸೋ ನಿಮಗೆ ಸ್ಪೋರ್ಟ್ಸ್ಗೆ ಪ್ರಿಫರೆನ್ಸ್ ಎಲ್ಲ ಕೊಡಬೇಕು ಅಂತಂದರೆ, ಸೊ ಕಡಿಮೆ ಫೀಸಿಗೂ ಬೇಕು ಅಂತ. ಕಡಿಮೆ ಫೀಸ್ ಅಂತ ನಾರ್ಮಲ್ ಪ್ರೈವೇಟ್ ಕಾಲೇಜಸ್ ಎಷ್ಟು ನಿಮಗೆ ಮುಗಿಯುತ್ತೋ ಸೊ ಅದರಲ್ಲಿ ನಿಮಗೆ ಮುಗಿಯುತ್ತೆ. ಆ್ಯಂಡ್ ಆಲ್ಸೋ CSCಗೆ ಒಳ್ಳೆ ಪ್ಯಾಕೇಜ್ ಇದೆ. ಸೊ 15th ರ್ಯಾಂಕಲ್ಲಿ ಇಟ್ಟಿದೆ ಅಂತಂದರೆ ಈ ಕಾಲೇಜ್ ಹೆಂಗಿರುತ್ತೆ ಅಂತ ನೀವು ಗೆಸ್ ಮಾಡಿ. ಅಂತಂದರೆ 300 ಕಾಲೇಜಸ್ ಇದೆ ಕರ್ನಾಟಕದಲ್ಲಿ, ಅದರಲ್ಲಿ 15th ಕಾಲೇಜ್ ಅಂತಂದರೆ ಬೆಟ್ರ್ ಅಲ್ಲ. ಸೊ ಈ ಕಾಲೇಜ್ ಕಟ್ ಆಫ್ ನಿಮಗೆ ಬಂದಿರೋ KCET ರ್ಯಾಂಕ್ಗೆ ಮ್ಯಾಚ್ ಆಗುತ್ತೆ ಇಲ್ವ ಅಂತ ನೋಡ್ಕೊಂಡು ಈ ಕಾಲೇಜ್ಗೆ ನಿಮಗೆ ಸಿಗುತ್ತೆ ಇಲ್ಲ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇದು ಟಾಪ್ 15 ಆ್ಯಂಡ್ ಟಾಪ್ 16ಇಂದ 20ಗೆ ಹೋಗೋಣ ಈಗ. ಸೊ 16 ಯಾವ ಪ್ಲೇಸ್ ಕೊಡ್ತಿದ್ದೀನಿ ಅಂತಂದರೆ, ನಾನು ಯಾವ ಕಾಲೇಜ್ ಕೊಡ್ತಿದ್ದೀನಿ ಅಂತಂದರೆ ರೇವಾ ಯೂನಿವರ್ಸಿಟಿ ಕೊಡ್ತಾಯಿದ್ದೀನಿ. ಆ್ಯಂಡ್ ರೇವಾ ಯೂನಿವರ್ಸಿಟಿಯಲ್ಲಿ ಲೈಕ್ ಆವರೇಜ್ ಪ್ಯಾಕೇಜು ಸೇಮ್ ಲೈಕ್ ಆಚಾರ್ಯ ಹೆಂಗಿದೆ, ಸೊ ಅವೆಲ್ಲ ಒಂದೇ, ಸೊ ಸಿಮಿಲರ್ ಕಾಲೇಜಸ್ಸು. ಬಟ್ ಯಾಕೆ 16 ಪ್ಲೇಸ್ ಕೊಟ್ಟಿದ್ದಾನೆ ಅಂತಂದರೆ, ಸೊ ಆವರೇಜ್ ಪ್ಯಾಕೇಜು ಸೇಮ್ 5 to 7 LPA ಇದೆ. ಹೈಯೆಸ್ಟ್ ಪ್ಯಾಕೇಜ್ 40 LPA ಇದೆ. ಬೆಂಗಳೂರಲ್ಲೇ ಲೊಕೇಟ್ ಆಗಿದೆ. ಬಟ್ ರೀಸೆಂಟ್ 2 to 3 ಇಯರ್ಸು ಇಂದ ಸ್ವಲ್ಪ ಪ್ಲೇಸ್ಮೆಂಟ್ ಸ್ವಲ್ಪ ಡಿಪ್ ಆಗ್ತಿದೆ. ಸೊ ಅಂತ ನನ್ನ ಫೀಲಿಂಗು. ಸೊ ಡಿಪ್ ಆಗ್ತಿದೆ ಪ್ಲೇಸ್ಮೆಂಟ್ಸ್, ಅದಕ್ಕಾಗಿ ಸ್ವಲ್ಪ ಕೆಳಗಡೆ ಕೊಟ್ಟಿದ್ದೀನಿ ಈ ಕಾಲೇಜಸ್. ಆ್ಯಂಡ್ 17th ಕಾಲೇಜ್ ಯಾವುದು ಅಂತಂದರೆ MVJ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಆಟೋನಾಮಸ್ ಕಾಲೇಜು. ಸೊ ನಾನೇನು ಕೊಟ್ಟಿದ್ದೀನಿ 15th, 16th, 17th ಕಾಲೇಜಸ್ಸು. ಸೊ ಮೂರು ಸಿಮಿಲರ್ ಕಾಲೇಜಸ್ಸೇ. ಬಟ್ ಏನಂತಂದರೆ MVJ ಯಾಕೆ 17th ಪ್ಲೇಸ್ ಕೊಟ್ಟಿದ್ದೀನಿ ಅಂತಂದರೆ, ಆವರೇಜ್ ಪ್ಲೇಸ್ಮೆಂಟು 4 LPAಗೆ ಡಿಪ್ ಆಗಿದೆ. ಲಾಸ್ಟ್ 3-4 ಇಯರ್ಸಿಂದ ಇದು ಆವ್ರೇಜು 4 LPAಗೆ ಡಿಪ್ ಆಗಿದೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜು 27 ಅಲ್ಲೇ ಅಷ್ಟರಲ್ಲೇ ಸ್ಯಾಚುರೇಟ್ ಆಗಿದೆ. ಆ್ಯಂಡ್ ಆಫರ್ಸು ಒಂದು ಟೈಮಲ್ಲಿ ಚೆನ್ನಾಗಿ ಆಗ್ತಾಯಿತ್ತು, ಬಟ್ ಬರ್ತಾ ಸ್ವಲ್ಪ ಆವ್ರೇಜ್ LPAನೇ ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ಅದಕ್ಕಾಗಿ ನಾನು 17th ಪ್ಲೇಸ್ ಕೊಟ್ಟಿದ್ದೀನಿ. ಸೊ ಇಲ್ಲಾಂತಂದರೆ ಇದು ಆಟೋನಮಸ್ ಕಾಲೇಜು, ಬೇಕಂದರೆ ನಾನು 15th ಕೊಡ್ಬೋದು. ಸೊ ಬಟ್ ಆವ್ರೇಜ್ ಪ್ಯಾಕೇಜ್ ಕಡಿಮೆ ಡಿಪ್ ಆಗ್ತಿದೆ, ಅದಕ್ಕೆ ನಾನು 17th ಪ್ಲೇಸ್ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಆಟೋನಮಸ್ ಕಾಲೇಜು. ನೀವೇನಾದರೂ ಅಕಾಡೆಮಿಕ್ಸಲ್ಲಿ ಒಳ್ಳೆ CGPಗೆ ಬೆಟರ್ ಕಾಲೇಜ್ ಇದು. ಸೊ ಆಟೋನಮಸ್ ಕಾಲೇಜು ನೀವು ಹೋಗಿ ನಿಮ್ಗೆ ಗೊತ್ತಾಗುತ್ತೆ VTU ಕಾಲೇಜಸ್ ಹೆಂಗೆ. ಆಟೋನಮಸ್ ಕಾಲೇಜ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ, ಡಿಫ್ರೆನ್ಸ್ ಏನು ಆಟೋನಮಸ್ಗೆ VTU ಡಿಫ್ರೆನ್ಸ್ ಏನಂತ. ಬಟ್ ಈ ಕಾಲೇಜು 17th ಪ್ಲೇಸ್ ಕೊಡ್ತಾ ಇದ್ದೀನಿ ನಾನು. ಅಂದರೆ ನೆಕ್ಸ್ಟ್ 18th ಕಾಲೇಜ್ ಯಾವುದು ಅಂತಂದರೆ ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಾನು ಫಸ್ಟಲ್ಲಿ ಹೇಳಿರೋದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ UVC ಟಾಪ್, ಅದು ಗೌರ್ಮೆಂಟ್ ಕಾಲೇಜು, ಟಾಪ್ 5ಅಲ್ಲಿ ಕೊಟ್ಟಿದ್ದೀನಿ. ಸೊ ಬಟ್ ಇದು 18th ಕಾಲೇಜು ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ನಾರ್ತ್ ಬೆಂಗಳೂರಲ್ಲಿದೆ. ಸೊ ಇದು ಆವರೇಜ್ ಪ್ಯಾಕೇಜು 5 to 6 LPA ಇದೆ. ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ ಬಂದುಬಿಟ್ಟು 28 LPA ಇದೆ. ಸೊ ನಾನು ಅವಾಗ ಏನು ಹೇಳಿದೆ, 15th ಕಾಲೇಜಿಂದ 20 ಕಾಲೇಜ್ ಏನಿದೆ ಟಾಪ್ 5, ಈ ಟಾಪ್ 5 ಸಿಮಿಲರ್ ಕಾಲೇಜಸ್ ಥರ. ಬಟ್ ಏನಂತಂದರೆ ನಾನು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿಕೊಂಡು, ರೀಸೆಂಟ್ ಪ್ಲೇಸ್ಮೆಂಟ್ ನೋಡಿಕೊಂಡು ನಾನು ಆ ಕ್ಯಾಟಗರಿ ಬೇಸ್ ಮೇಲೆ ನಾನು ರ್ಯಾಂಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ರೀಸೆಂಟ್ ಟೈಮ್ಸಲ್ಲಿ ಬರ್ತಾ ಇದಕ್ಕೆ ಡಿಪ್ ಆಗ್ತಾನೆ ಇದೆ. ಸೊ ನಾನು ಕೌನ್ಸಿಲಿಂಗ್ ಮಾಡೋವಾಗ ಕಾಲೇಜಸ್ಸಲ್ಲಿ ಒಂದು ಪ್ಯಾಕೇಜ್ ಇದೆ, ಒಂದು ಪ್ಲೇಸ್ಮೆಂಟ್ ಆಗ್ತಿದೆ ಅಂತಂದರೆ, ಈಗ ಮತ್ತೆ ನಾನು 2 years ಆಗಿದೆ ಬಂದು
ಈಗ ನಾನು 3rd ಇಯರ್ಗೆ ಹೋಗ್ತಾ ಇದ್ದೀನಿ ಇಂಜಿನಿಯರಿಂಗು. ಸೊ ಈ 3 ಇಯರ್ಸಲ್ಲಿ ಪ್ಲೇಸ್ಮೆಂಟ್ ಸ್ವಲ್ಪ ಡಿಪ್ ಆಗ್ತಾನೆ ಬರ್ತಾ ಇದೆ. ಸೊ ಅದಕ್ಕಾಗಿ ನಾನು ಇದನ್ನು 18th ಪ್ಲೇಸ್ ಕೊಡ್ತಿದ್ದೀನಿ ನಾನು. ಆ್ಯಂಡ್ 19th ಕಾಲೇಜ್ ಯಾವುದಂತಂದರೆ BNMIT. ಸೊ BNMIT ಕೆಲವೊಬ್ಬರು ಟಾಪ್ 10 ಕೊಡ್ತಾವ್ರೆ, 15 ಕೊಡ್ತಾವ್ರೆ. 19 ಕೊಟ್ಟಿದ್ದೀನಿ ಅಂತಂದರೆ ಸೊ ಇದು ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಅನ್ಕೋಬೋದು. ಆವ್ರೇಜ್ ಬಂದುಬಿಟ್ಟು 5 to 7 LP ಇದೆ, ಬಟ್ ಹೈಯೆಸ್ಟ್ ಪ್ಯಾಕೇಜು 25 ಇದೆ ಲಾಸ್ಟ್ ಇಯರು. ಆ್ಯಂಡ್ ಆಲ್ಸೋ ಇದಕ್ಕೆ ಪ್ಲೇಸ್ಮೆಂಟ್ ಬರ್ತಾ ತೀರಾ ಕಮ್ಮಿ ಬರ್ತಾಯಿದೆ. ಆ್ಯಂಡ್ ಆಲ್ಸೋ ಇದು ಕ್ಯಾಂಪಸ್ ಅಷ್ಟೊಂದು ಲೈಕ್ ದೊಡ್ಡ ಕ್ಯಾಂಪಸ್ ಅಲ್ಲ, ಅಷ್ಟೊಂದು ಅಟ್ರಾಕ್ಟಿವ್ ಕ್ಯಾಂಪಸ್ ಅಷ್ಟೊಂದು ಲೈಫ್ ನೀವು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ನೀವೇನು ಬೇರೆ ಕಾಲೇಜಲ್ಲಿ ನೋಡಿರ್ತೀರ ಕ್ಯಾಂಪಸ್ಸು, ಸೊ ಅಷ್ಟೊಂದು ಕ್ಯಾಂಪಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಬೇಡಿ ಇದನ್ನು. ಸೊ ಇದು ಲೈಕ್ ನಿಮ್ಗೆ ಹೆಂಗಿರುತ್ತೆ ಅಂದರೆ ಈ ಕಾಲೇಜ್ ನಿಮಗೆ ನೀವು ನಾರ್ಮಲ್ PU ಕಾಲೇಜ್ ಹೆಂಗೆ ಸ್ಟಡಿ ಮಾಡ್ತೀರ ಸೊ ಆ ರೀತಿ ಇರುತ್ತೆ, ಆ ಫೀಲ್ ಬರ್ತಾರೆ ನಿಮಗೆ ಈ ಕಾಲೇಜಲ್ಲಿ. ಸೊ ಅದಕ್ಕಾಗಿ ಈ ಕಾಲೇಜಿನ 19th ಪ್ಲೇಸ್ ಇಟ್ಟಿದೆ. ಆಲ್ಸೋ ಪ್ಲೇಸ್ಮೆಂಟು ಸ್ವಲ್ಪ ಡಿಪ್ ಆಗ್ತಿದೆ ಬರ್ತಿದೆ. ಸೊ ಇಯರ್ ವೈಸ್ ಇಯರು, ಅದಕ್ಕೆ ನಾನು ಇದನ್ನು 19th ಪ್ಲೇಸ್ ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಟಾಪ್ 20ಯಲ್ಲಿ RNSIT ಕೊಡ್ತೀನಿ ನಾನು. ಸೊ RNSIT ಲೈಕ್ ನಾನು ಅವಾಗಿಂದ ಹೇಳ್ತಿದ್ದೀನಿ 15ಇಂದ 20 ಕಾಲೇಜ್ ಏನಿದೆ ಅವೆಲ್ಲ ಸಿಮಿಲರ್, ಓಕೆ, ಬಟ್ ಬೆಸ್ಟ್ ಆನ್ ರೀಸೆಂಟ್ ಪರ್ಫಾರ್ಮೆನ್ಸು CSC ಪ್ಲೇಸ್ಮೆಂಟ್ಸ್ ಓರಿಯೆಂಟೆಡ್ ಆಗಿ ಈ ವಿಡಿಯೋ ಮಾಡ್ತಿದ್ದೀನಿ. 20th ಕಾಲೇಜ್ RNSIT ಏನು ಕೊಟ್ಟಿದ್ದೀನಿ ಅಂತಂದರೆ RNSIT ಈಸ್ ವೆರಿ ಗುಡ್ ಕಾಲೇಜ್ ಫಾರ್ EC. ಫಾರ್ ಸಪೋಸ್ ನಾನು ಮತ್ತೆ ಮಾಡ್ತೀನಿ ಈ ಟಾಪ್ 20 ಕಾಲೇಜಸ್ ಫಾರ್ EC ಸ್ಟೂಡೆಂಟ್ಸ್ ಅಂತ. ಸೊ ಆವಾಗ RNSIT 20th ಪ್ಲೇಸಲ್ಲಿ ಇಡಲ್ಲ, ಮೇ ಬಿ ಸ್ವಲ್ಪ ಮೇಲೆ ಇಡ್ತೀನಿ ನಾನು RNSIT ಅನ್ನೋದು. ಸೊ ನಾನು ಅವಾಗ ಹೇಳಿದೆ NIE, ಅವಾಗ ಟಾಪ್ 7 8 ಹೇಳ್ತಲ್ಲ NIE ಮೈಸೂರು ಅಂತ. ಸೊ ಅದರಲ್ಲಿ ನಿಮಗೆ CSC EC ತ್ರಿಬಲಿಗೆ ಈಕ್ವಲ್ ಆಪರ್ಚುನಿಟೀಸು, ಈಕ್ವಲ್ ಪ್ಲೇಸ್ಮೆಂಟ್ ಆಗುತ್ತೆ. ಬಟ್ ಇಲ್ಲಿ CSCಗೆ ಅಷ್ಟೊಂದು ಆಗಲ್ಲ, ಯಾಕಂದರೆ ಪ್ಲೇಸ್ಮೆಂಟ್ಸ್ ಎಲ್ಲರೂ ಗೊತ್ತಾಗ್ತಿದೆ, ಜಾಸ್ತಿ ಆಫರ್ಸು, ಜಾಸ್ತಿ ಪ್ಯಾಕೇಜು, ನಂಬರ್ ಆಫ್ ಪ್ಯಾಕೇಜಸ್ ಬಂದಿದ್ದು ECL ಅವರಿಗೆ, ECL ಆ್ಯಂಡ್ CSCಗೆ ಸ್ವಲ್ಪ ಕಮ್ಮಿ ಬಂದಿದೆ. ಸೊ ಐ ಮೀನ್ ಯು ಗಾಟ್ ದಿ ಆನ್ಸರ್ ರೈಟ್. ಸೊ ಅದಕ್ಕಾಗಿ ನಾನು ಇದನ್ನು ಲಾಸ್ಟಲ್ಲಿ 20th ಕಾಲೇಜ್ ಅಂತ ಕೊಡ್ತಾಯಿದ್ದೀನಿ RNSIT ಅನ್ನೋದು. ಆ್ಯಂಡ್ ಅವರೇಜ್ ಪ್ಯಾಕೇಜ್ ಬಂದುಬಿಟ್ಟಿದ್ದಕ್ಕೆ 5 to 6 LP ಇದೆ, ಆ್ಯಂಡ್ ಹೈಯೆಸ್ಟ್ ಪ್ಯಾಕೇಜ್ 28 LP ಇದೆ. ಆ್ಯಂಡ್ ಬೆಂಗಳೂರಲ್ಲೇ ಲೊಕೇಟ್ ಆಗಿದ್ದು. ಆ್ಯಂಡ್ ರೀಸೆಂಟಾಗಿ ಸ್ವಲ್ಪ ಕಮ್ಮಿ ಬರ್ತಾಯಿದೆ ಪರ್ಫಾರ್ಮೆನ್ಸ್, ಬಟ್ ಕ್ಯಾಂಪಸ್ ಲೈಫ್ ಅಷ್ಟೊಂದು ಈಗ ನೀವೇನು ನೋಡಿದ್ದೀರ ಟಾಪ್ 15 ಕಾಲೇಜಸ್ಸು, ಆ ಟಾಪ್ 15 ಕಾಲೇಜಸ್ ಕಂಪೇರ್ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಬಿಟ್ ಲೋ ಇರುತ್ತೆ ಕ್ಯಾಂಪಸ್ ಲೈಫು. ಅಷ್ಟೊಂದು ನೀವು ಲೈಕ್ ನೀವು ಏನಂತೀರ ಕ್ಯಾಂಪಸ್ ಅಷ್ಟೊಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಸೊ ನಾನು ಫಸ್ಟ್ ನಾಳೆ ಹೋಗಿದ್ದೀನಿ ಕಾಲೇಜ್ಗೆ, ಸೊ ಅದಕ್ಕಾಗಿ ಹೇಳ್ತಿದ್ದೀನಿ. ಸೊ ನನ್ನ ಫ್ರೆಂಡ್ ಹೋಗೋವನೇ ಲೈಕ್ ಯಾವುದೊಂದು ಎಕ್ಸಾಮ್ ಬರೋಕ್ಕೆ, ಸೊ ಅದಕ್ಕಾಗಿ ಆ ಫೀಲಿಂದ ನಮ್ಗೆ ಹೇಳ್ತಿದ್ದೀನಿ ಕ್ಯಾಂಪಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಐ ಮೀನ್ ಟಾಪ್ 15 ಕಂಪೇರ್ ಮಾಡಿಕೊಂಡ್ರೆ, ಓಕೆ, ಟಾಪ್ 15 ಕಂಪೇರ್ ಮಾಡ್ಕೊಂಡು ಕ್ಯಾಂಪಸ್ ಲೈಫ್ ಅಷ್ಟೊಂದು ಚೆನ್ನಾಗಿರಲ್ಲ, ನೀವು ಬೇಕಾದ್ರೆ ನೋಡಿ ವೆಬ್ಸೈಟಲ್ಲಿ. ಆ್ಯಂಡ್ ಆಲ್ಸೋ ಇದಕ್ಕೆ ECಗೆ ಬೆಟರ್ ಆಗಿರುತ್ತೆ ಇದರಲ್ಲಿ. CSCಗೆ ಈ ವಿಡಿಯೋ CSCಗೆ ಆದ್ದರಿಂದ ನಾನು ಇದನ್ನು 20 ಕೊಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇದು ವಿಡಿಯೋ. ಆ್ಯಂಡ್ ನೀವೇನಾದರೂ CSC ಸಿಸ್ಟರ್ ಬ್ರಾಂಚ್ ತೊಗೋಬೇಕಂತಂದರೆ ಈ 20 ಕಾಲೇಜಸಲ್ಲಿ ಬ್ಲೈಂಡಾಗಿ ಆಪ್ಷನ್ ಎಂಟರ್ ಮಾಡಿಬಿಡಿ. ಇಲ್ಲೊಬ್ಬರು ನನಗೆ CSCನೂ ಬೇಕು ECU ಬೇಕು ಅಂತಂದರೆ ವೆಯ್ಟ್ ಮಾಡಿ, ಆ ವಿಡಿಯೋ ಆದಮೇಲೆ ನಾನು CSC ಮಾಡ್ತೀನಿ, ಲೈಕ್ ECಗೆ ಮಾಡ್ತೀನಿ. ಈ ಕಾಲೇಜಸಲ್ಲೇ ಮೇ ಬಿ 1 or 2 ಕಾಲೇಜಸ್ ಇದರಿಂದ ರಿಮೂವ್ ಆಗುತ್ತೆ ECಗಾದರೆ, ಆ್ಯಂಡ್ 1 or 2 ನ್ಯೂ ಕಾಲೇಜಸ್ ಆ್ಯಡ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಇದರಲ್ಲಿರೋ ಕಾಲೇಜಸ್ ಸ್ವಲ್ಪ ಶಫಲ್ ಆಗಿಬಿಡುತ್ತೆ. ಫಾರ್ ಸಪೋಸ್ 15th ಬರೋ ಕಾಲೇಜಸ್ 10 ಬರುತ್ತೆ. 20 RNSIT ಕಾಲೇಜು 20 ಕೊಟ್ಟಿದ್ದೀನಿ. ಮೇ ಬಿ ECಗಾದರೆ ನಾನು ಮೇಲೆ ಪ್ರಿಯಾರಿಟಿ ಕೊಡ್ತೀನಿ. ಸೊ ಇದು ವಿಡಿಯೋ CSC ಮಾತ್ರ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು CSCನೇ ಬೇಕು, CSC ಬಿಟ್ಟು ನಾನು ಯಾವುದು ತೊಗೊಳಲ್ಲ ಅಂತ ಯಾರು ಇದ್ರು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಈ ವಿಡಿಯೋ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಆ್ಯಂಡ್ ನಿಮ್ಗೆ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಆ್ಯಂಡ್ ಆಲ್ ದಿ ಬೆಸ್ಟ್ ಯುವರ್ ಕೌನ್ಸಿಲಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಯುವರ್ ಕೆರಿಯರ್.